ರಾಜಣ್ಣ ಮತ್ತು ಡಿಕೆ ನಡುವಿನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಅದೇನು ಹೊಸ ವಿಚಾರ ಅಲ್ಲ. ಆದರೆ ಹೊಸ ವಿಚಾರ ಏನು ಗೊತ್ತಾ, ಇದೆಲ್ಲವೂ ಶುರುವಾಗಿದ್ದು ಆ ಒಂದು ಫಾರಿನ್ ಟ್ರಿಪ್ ನಂತರ ಅಂತೆ. ಆ ಫಾರಿನ್ ಟ್ರಿಪ್ನ ರಹಸ್ಯ ಇದೀಗ ಹೊರಗೆ ಬರ್ತಾ ಇದೆ. ಡಿಕೆ ಜೊತೆಗೆ ರಾಜಣ್ಣ ವಿದೇಶಿ ಪ್ರವಾಸವನ್ನ ಕೈಗೊಂಡಿದ್ರಂತೆ. ಏನಿದ್ರ ಗುಟ್ಟು? ಡಿಕೆ ರಾಜಣ್ಣ ಫಾರಿನ್ ಟ್ರಿಪ್ನಲ್ಲಿ ಏನೆಲ್ಲ ಆಯ್ತು ಅನ್ನುವಂಥ ಪ್ರಶ್ನೆ ಇಲ್ಲಿ. ಉಭಯ ದ್ವಯರ ನಡುವೆ ಆ ಕ್ಲಾಶ್ಗೆ ಕಾರಣವಾಯ್ತಾ ಆ ಟ್ರಿಪ್ ಅನ್ನುವಂಥ ವಿಚಾರ ರಾಜಣ್ಣನೇ ಮಾತಾಡ್ತಾ ಹೇಳಿದ್ರು. ಹಳೆ ಪ್ರವಾಸದ ಪುರಾಣವನ್ನ ಅವರು ತೆಗೆದ್ರು. ಹಳೆ ದೋಸ್ತಿಗಳು ದೂರಾಗಿದ್ದೇಕೆ, ವಿದೇಶದಲ್ಲಿ ನಡೆದಿದ್ದೇನು, ಇಬ್ಬರ ದೋಸ್ತಿ ಕಥಮ್ಗೆ ವಿದೇಶಿ ಕ್ಲಾಶ್ ಕಾರಣವಾಯ್ತಾ ಅನ್ನುವಂಥ ವಿಚಾರ. ಡಿಕೆ ಶಿವಕುಮಾರ್ ಜೊತೆಯಲ್ಲೇ ವಿದೇಶ ಪ್ರವಾಸ ಮಾಡಿದ್ದೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಲೇ ಹೇಳಿದ್ದಾರೆ ಫಾರಿನ್ ಟೂರ್ ಅಲ್ಲಿ ಏನೆಲ್ಲ ಆಗಿರುತ್ತೆ ಗೊತ್ತಲ್ವಾ ಅಂತ ರಾಜಣ್ಣ ಹೇಳಿರುವಂಥದ್ದು ಬಹಳ ಅಚ್ಚರಿಯನ್ನ ಮೂಡಿಸಿದೆ, ಬಹಳ ಕುತೂಹಲವನ್ನ ಮೂಡಿಸಿದೆ. ರಾಜಣ್ಣನವರ ಮಾತಿನ ಮರ್ಮ ಏನು ಅನ್ನೋದನ್ನ ಇನ್ನಷ್ಟೇ ಅರಿಬೇಕಾಗಿದೆ. ಸೊ ರಾಜಣ್ಣ ಮಾಧ್ಯಮಗಳೊಟ್ಟಿಗೆ ಮಾತಾಡ್ತಾ ಅವ್ರು ಹೇಳಿದ್ರಂತೆ, ಫಾರಿನ್ ಟೂರ್ ಹೋಗಿದ್ವಿ ನಾನು ಮತ್ತು ಡಿಕೆಶಿ, ಫಾರಿನ್ ಟೂರಲ್ಲಿ ಏನೆಲ್ಲ ಆಗಿರುತ್ತೆ ಗೊತ್ತಲ್ವಾ ಅಂತ ಕೇಳಿದ್ರಂತೆ. ಸೊ ಇದೇ ಕಾರಣಕ್ಕಾಗಿ ಹಳೆ ದೋಸ್ತಿಗಳು ದೂರ ಆದ್ರ ಅನ್ನುವಂಥ ಪ್ರಶ್ನೆ. ಸಿದ್ದರಾಮಯ್ಯಗೂ ಮುನ್ನದ ದೋಸ್ತಿ ರಾಜಣ್ಣ ದೂರಾಗಿದ್ದೇಕೆ, ಹಳೆ ದೋಸ್ತಿಗಳು ದೂರ ಆಗಿದ್ದಕ್ಕೆ ಆ ಒಂದು ಫಾರಿನ್ ಟ್ರಿಪ್ ಕಾರಣನ? ಹಾಗಾದ್ರೆ ಫಾರಿನ್ ಟ್ರಿಪ್ ಅಲ್ಲಿ ಏನೇನೆಲ್ಲ ಆಗಿರಬಹುದು, ಯಾವ್ಯಾವ ವಿಚಾರಗಳು ಪ್ರಸ್ತಾಪಕ್ಕೆ ಬಂದಿರಬಹುದು? ಸೊ ಈ ಕಾರಣಗಳು ಈಗ ಬಹಳ ಕುತೂಹಲವನ್ನು ಕೆರಳಿಸಿದೆ. ಒಂದು ಕಡೆಯಲ್ಲಿ ಪವರ್ ಶಿಫ್ಟ್ ಆದರೆ, ಪವರ್ ಫೈಟಿಂಗ್ ಆದರೆ, ಸಂಕ್ರಾಂತಿ ಕೂಡ ಹತ್ರ ಬರ್ತಾ ಇದೆ, ಸಂಕ್ರಾಂತಿಯಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಇದೇ ರಾಜಣ್ಣರವರು ಆರಂಭದಲ್ಲಿ ಸಿದ್ದರಾಮಯ್ಯರವರ ಪರವಾಗಿ ಬ್ಯಾಟಿಂಗ್ ಬೀಳಿಸ್ತಾ ಇದ್ದವರು, ಆಮೇಲೆ ಪರಮೇಶ್ವರ್ ಅವರ ಪರವಾಗಿ ಬ್ಯಾಟಿಂಗ್ ಬೀಸ್ತಾರೆ. ಡಿಕೆಶಿ ಹೂಗುಚ್ಛ ನೀಡಿ ಅವರನ್ನ ಭೇಟಿಯಾದ ನಂತರ ಎಲ್ಲ ಒಂದು ಕಡೆ ಸೈಲೆಂಟ್ ಆಗಿಬಿಡ್ತಾರೆ ರಾಜಣ್ಣ. ಇಬ್ಬರ ಬಗ್ಗೆನೂ ಮಾತಾಡಲ್ಲ. ಇದೀಗ ಫಾರಿನ್ ಟ್ರಿಪ್ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ ರಾಜಣ್ಣ. ಕೊನೆಗೂ ಹೊರಬಿತ್ತು ರಾಜಣ್ಣ ಮತ್ತು ಡಿಕೆ ಅವರ ಫಾರಿನ್ ಟ್ರಿಪ್. ಫಾರಿನ್ ಟ್ರಿಪ್ಪಲ್ಲಿ ಏನೇನಾಗಿರುತ್ತೆ ಅಂತ ನಿಮ್ಗೆ ಗೊತ್ತಲ್ವಾ? ಅಂದರೆ ಇದರ ಅರ್ಥ ಏನು? ಫಾರಿನ್ ಟ್ರಿಪ್ಪಲ್ಲಿ ಏನೇನೋ ಆಗುತ್ತೆ, ಇವ್ರೇನೇನು ಮಾಡಿದ್ರು ಅನ್ನೋದು ಬೇಕಾಗುತ್ತೆ. ಫಾರಿನ್ ಟ್ರಿಪ್ ಇವ್ರು ಎಲ್ಲಿಗೆ ಹೋದ್ರು? ಫಸ್ಟ್ ಆಫ್ ಆಲ್ ನೀವು ಯಾವ ದೇಶ ಅಂತ ಹೇಳಿದ್ರೆ ಅಲ್ಲಿ ಏನೇನಾಗುತ್ತೆ ಅಂತ ನಾವು ಹೇಳ್ತಿದ್ವಿ. ಸೊ ಓವರ್ ಆಲ್ ಆಗಿ ಆ ಫಾರಿನ್ ಟ್ರಿಪ್ಪಲ್ಲಿ ಏನೋ ಮಹತ್ತರ ಬೆಳವಣಿಗೆಗಳಾಗಿವೆ. ಎಲ್ಲೋ ಒಂದು ಕಡೆ ರಾಜಣ್ಣನ ಜೊತೆಯಲ್ಲಿ ತಮಗಿದ್ದಂತಹ ವೈಮನಸ್ತಾಪವನ್ನು ಸರಿಪಡಿಸಿಕೊಂಡ್ರ ಡಿಕೆಶಿ ಆ ಟ್ರಿಪ್ಪಲ್ಲಿ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ, ಅಥವಾ ಆ ಟ್ರಿಪ್ಪಿಂದಾಗಿ ಇಬ್ಬರು ಮತ್ತಷ್ಟು ದೂರ ಆದ್ರ ಅನ್ನುವಂಥ ಮತ್ತೊಂದು ಪ್ರಶ್ನೆಯೂ ಕೂಡ ಇಲ್ಲಿ ಹುಟ್ಕೊಳ್ಳುತ್ತೆ. ಸೊ ಫಾರಿನ್ ಟ್ರಿಪ್ ಬಗ್ಗೆ ಇದೀಗ ರಾಜಣ್ಣ ಮಾತಾಡಿದ್ದಾರೆ. ನೋಡಿ, ಆರಂಭದಿಂದಲೂ ಕೂಡ ರಾಜಣ್ಣ ಅವರಿಗೆ ಈ ಮಾತೇ ಅವರಿಗೆ ಮುಳುವಾಗಿತ್ತು. ಆದರೂ ಕೂಡ ಇಂತಹ ಹೇಳಿಕೆಗಳನ್ನು ನೀಡೋದು ಮಾತ್ರ ಅವ್ರು ನಿಲ್ಲಿಸಲೇ ಇಲ್ಲ. ಯಾವಾಗ ರಾಹುಲ್ ಗಾಂಧಿ ಅವರು ಇಡೀ ರಾಷ್ಟ್ರವ್ಯಾಪಿ ವೋಟ್ ಚೋರಿ ಅಭಿಯಾನವನ್ನು ಆರಂಭಿಸ್ತಾರೋ ಆಗ ರಾಜಣ್ಣ ಕರ್ನಾಟಕದಲ್ಲಿ ಹೇಳ್ತಾರೆ, ಇದೆಲ್ಲ ಕಾಮನ್ ರೀ, ಅವ್ರದ್ದೇ ಸರ್ಕಾರ ನಮ್ಮದೇ ಸರ್ಕಾರ ಇದ್ದಾಗ ನಮ್ಮ ಎಲೆಕ್ಷನಲ್ಲಿ ತಪ್ಪಾದರೆ ನಮ್ಮದೇ ತಪ್ಪಲ್ವಾ ಅಂತ ಹೇಳಿಕೆ ಕೊಡ್ತಾರೆ. ಇದು ಹೈಕಮಾಂಡ್ವರೆಗೆ ಮುಟ್ಟುತ್ತೆ. ರಾಜಣ್ಣ ಅವರ ತಲೆದಂಡ ಆಗುತ್ತೆ ಸಚಿವ ಸ್ಥಾನದಿಂದ. ಅದಾದ ನಂತರವೂ ಅವರೇನು ಹೇಳಿಕೆಗಳನ್ನು ಕಡಿಮೆ ಕೊಡಲಿಲ್ಲ, ಹೇಳಿಕೆಗಳನ್ನು ಕೊಡ್ತಾನೆ ಬಂದರು. ಮತ್ತೆ ಹೈಕಮಾಂಡ್ ಸ್ಟ್ರಿಕ್ಟ್ಲಿ ವಾರ್ನ್ ಮಾಡುತ್ತೆ. ಸುರ್ಜೇವಾಲಾ ಅವರು ಕೂಡ ಬಂದು ವಾರ್ನ್ ಮಾಡಿ ಹೋಗ್ತಾರೆ, ಇನ್ಯಾರೂ ಕೂಡ ಈ ಪವರ್ ಶೇರಿಂಗ್ ಬಗ್ಗೆ ಮಾತಾಡೋ ಹಂಗಿಲ್ಲ, ತುಟಿಕ್ ಪಿಟಿಕ್ ಅನ್ನೋ ಹಂಗಿಲ್ಲ ಅಂತ ಹೇಳಿದ್ರು ಕೂಡ ರಾಜಣ್ಣ ಹೇಳಿಕೆ ಕೊಡೋದನ್ನು ಮಾತ್ರ ನಿಲ್ಲಿಸಲ್ಲ. ಐ ಡೋಂಟ್ ಕೇರ್ ಫಾರ್ ಎನಿ ಒನ್ ಅನ್ನುವ ರೀತಿಯಲ್ಲಿ ರಾಜಣ್ಣ ಹೇಳಿಕೆಗಳನ್ನು ಕೊಡ್ತಾ ಹೋದ್ರು. ಇದೀಗ ಇನ್ನೇನು ಸೈಲೆಂಟ್ ಆದರೂ ರಾಜಣ್ಣ ಅನ್ನುವಾಗ ಮತ್ತೆ ಮತ್ತೊಂದು ಬಾಂಬನ್ನು ಸಿಡಿಸ್ಬಿಟ್ಟಿದ್ದಾರೆ. ಏನಂತ? ಫಾರಿನ್ ಟೂರ್ಗೆ ನಾನು ಮತ್ತು ಡಿಕೆಶಿ ಹೋಗಿದ್ವಿ, ಫಾರಿನ್ ಟ್ರಿಪ್ಪಲ್ಲಿ ಏನೆಲ್ಲ ಆಗಿರುತ್ತೆ ಗೊತ್ತಲ್ವಾ ಅಂತ ಹೇಳಿ ರಾಜಣ್ಣ ಈ ಒಂದು ಬಾಂಬ್ ಸಿಡಿಸಿದ್ದಾರೆ. ಹಾಗಾದರೆ ಅಲ್ಲಿ ಏನೇನು ಮಾತುಕತೆ ಆಗಿರ್ಬೋದು? ಕಾಂಗ್ರೆಸ್ನ ಉಳಿದ ಶಾಸಕರಿಗೆ, ಸಚಿವರಿಗೆ ಇದೀಗ ಕುತೂಹಲವನ್ನು ಕೆರಳಿಸಿಬಿಟ್ಟಿದೆ ಈ ಒಂದು ಹೇಳಿಕೆ. ಹಳೆ ದೋಸ್ತಿಗಳು ದೂರ ಆಗಿದ್ದೇಕೆ, ವಿದೇಶದಲ್ಲಿ ನಡೆದಿದ್ದೇನು, ಎಲ್ಲ ಪ್ರಶ್ನೆಗಳು ಕೂಡ ತಲೆಲೋಡ್ತಾ ಇದೆ. ಇಬ್ಬರ ದೋಸ್ತಿ ಕಥಮ್ಗೆ ವಿದೇಶಿ ಕ್ಲಾಶ್ ಕಾರಣವಾಯ್ತಾ ಅನ್ನುವಂಥ ಪ್ರಶ್ನೆ. ಡಿಕೆ ಶಿವಕುಮಾರ್ ಜೊತೆಯಲ್ಲೇ ವಿದೇಶ ಪ್ರವಾಸವನ್ನು ನಾನು ಮಾಡಿದ್ದೆ, ಫಾರಿನ್ ಟೂರಲ್ಲಿ ಏನೆಲ್ಲ ಆಗಿರುತ್ತೆ ಗೊತ್ತಲ್ಲ ಅಂತ ರಾಜಣ್ಣ ಹೇಳಿದ್ದಾರಂತೆ. ಡಿಕೆ ಜೊತೆಗೆ ರಾಜಣ್ಣ ವಿದೇಶ ಪ್ರವಾಸ ಏನಿದ್ರ ಗುಟ್ಟು ಅನ್ನುವಂಥ ಪ್ರಶ್ನೆ.
ಏನೇನೆಲ್ಲ ಆಗಿರ್ಬೋದು. ಒಂದು ಟೈಮಲ್ಲಿ ಹೇಳಿದರು, ಡಿ ಕೆ ಶಿ ಅವರು ಸಿ ಎಂ ಆದರೆ ಇಟ್ ಎನಿ ಕಾಸ್ಟ್ ನಾನಲ್ಲಿ ಸಚಿವ ಸಂಪುಟದಲ್ಲಿ ಇರೋದೇ ಇಲ್ಲ ಅಂತ ಹೇಳಿದರು. ಆದರೆ ರಾಜಣ್ಣ ಇತ್ತೀಚೆಗೆ ತಣ್ಣಗಾದಂಗೆ ಕಾಣಿಸ್ತಾ ಇತ್ತು. ಇದರ ಹಿಂದಿರುವ ಗುಟ್ಟು ಆ ಫಾರಿನ್ ಟ್ರಿಪ್ ನಂತರ ರಾಜಣ್ಣ ಸಿದ್ದರಾಮಯ್ಯರಿಂದ ದೂರ ಉಳಿದ್ರ ಅನ್ನುವಂತಹ ಪ್ರಶ್ನೆ. ಹ್ಯಾವ್ ಟು ಸಿ ಹೈಕಮಾಂಡ್ ಈ ಮಾತನ್ನು ಯಾವ ರೀತಿಯಲ್ಲಿ ಪರಿಗಣಿಸುತ್ತೆ, ಅಥವಾ ಯಾವ ರೀತಿಯಾಗಿರ್ತಕ್ಕಂತಹ ತನಿಖೆಯನ್ನ ಅಥವಾ ಇಬ್ಬರನ್ನ ಕರೆಸಿ ಸಂಧಾನ ಪ್ರಕ್ರಿಯೆಯನ್ನು ಅಥವಾ ಮಾತಾಡುವ ಪ್ರಕ್ರಿಯೆಯನ್ನು ಮಾಡುತ್ತಾ, ಅದನ್ನು ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಸೊ ಓವರಾಲ್ ಆಗಿ ಹೇಳೋದಾದ್ರೆ, ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಯಾವುದೂ ಕೂಡ ತಟಸ್ಥ ಪರಿಸ್ಥಿತಿಗಂತೂ ಬರಲಿಲ್ಲ. ಇತ್ತೀಚೆಗಷ್ಟೇ ದೆಹಲಿಯಲ್ಲಿ ಭೇಟಿಯಾದರು. ದೆಹಲಿಯ ಮುಖ್ಯ ಸಭೆಗಳಲ್ಲಿ ಸಿದ್ದರಾಮಯ್ಯ ಅವರು ಕಾಣಿಸ್ಕೊಂಡ್ರು. ಇದೀಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅವರ ನಡುವಿನಲ್ಲಿ ಎಲ್ಲವೂ ಸರಿಯಾಯಿತು ಅಂತ ಹೇಳುವ ಹೊತ್ತಿನಲ್ಲಿ ತಾನು ಸಿದ್ದರಾಮಯ್ಯರಿಂದ ದೂರ ಉಳಿದಿದ್ದೀನಿ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ರಾಜಣ್ಣ ಈ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾದ್ರೆ ರಾಜಣ್ಣರವರ ತಲೆದಂಡ ಆಗುವಾಗ ಸಿದ್ದರಾಮಯ್ಯರವರ ಕ್ಯಾಬಿನ್ಗೆ ರಾಜಣ್ಣ ಹೋದ್ರಲ್ಲ, ರಾಜಣ್ಣರವರ ಮಗ ರಾಜೇಂದ್ರ ಕೂಡ ಆ ಸಂದರ್ಭದಲ್ಲಿ ಹೋದ್ರಲ್ಲ, ಅಲ್ಲಿ ಏನೇನಾಯ್ತು? ಅಲ್ಲೇನಾದರೂ ಸಿದ್ದರಾಮಯ್ಯರವರು ರಾಜಣ್ಣನ ವಿರುದ್ಧವಾಗಿ ತಿರುಗಿ ಬಿದ್ರಾ, ಅಥವಾ ಹೈಕಮಾಂಡ್ ಮನವೊಲಿಸುವಲ್ಲಿ ವಿಫಲರಾದ್ರಾ? ಅದೇ ಕಾರಣಕ್ಕಾಗಿ ರಾಜಣ್ಣ ಸಿದ್ದರಾಮಯ್ಯರವರ ವಿರುದ್ಧವಾಗಿ ಧ್ವನಿ ಎತ್ತೋಕೆ ಶುರು ಮಾಡಿದ್ರಾ? ಯಾಕಂತ ಹೇಳಿದ್ರೆ ನೋಡಿ, ಯಾವಾಗ ರಾಜಣ್ಣ ಅವರ ತಲೆದಂಡ ಆಗುತ್ತೋ ಅದಾದ ನಂತರ ಅವರು ಹೊಸದೊಂದು ಬಾಂಬ್ ಸಿಡಿಸ್ತಾರೆ. ಏನು ಗೊತ್ತಾ? ದಲಿತ ಸಿ ಎಂ ಒಬ್ಬರಾಗಬೇಕು, ಪರಮೇಶ್ವರ್ ಆಗಬೇಕು ಅಂತ ಹೇಳಿ ಇದೇ ರಾಜಣ್ಣ ಹೇಳ್ತಾರೆ. ಅದುವರೆಗೆ ಸಿದ್ದರಾಮಯ್ಯರವರ ಪರವಾಗಿ ಬ್ಯಾಟಿಂಗ್ ಬೀಸ್ತಾ ಇದ್ದಂಥ ರಾಜಣ್ಣ ಆ ದಿನದಿಂದ ಪರಮೇಶ್ವರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡೋಕೆ ಶುರು ಮಾಡ್ತಾರೆ. ಬಟ್ ಅಲ್ಲಿ ಒಂದು ಕ್ರಿಸ್ಟಲ್ ಕ್ಲಿಯರ್ ಆಗಿ ಒಂದು ಅಂಶವನ್ನಂತ ಹೇಳ್ತಾರೆ, ನಾನು ಯಾವುದೇ ಕಾರಣಕ್ಕೂ ಡಿ ಕೆ ಶಿ ಅವರ ಪರವಾಗಿ ನಿಲ್ಲಲ್ಲ ಅಂತ ಹೇಳಿ. ಆದರೆ ಈ ಫಾರಿನ್ ಟ್ರಿಪ್ ಬಂದ ನಂತರ ಡಿ ಕೆ ಶಿ ಮತ್ತು ರಾಜಣ್ಣನ ನಡುವಿನಲ್ಲಿ ಎಲ್ಲ ಸರಿಯಾಗಿರ್ಬೋದು, ಆದರೆ ಸಿದ್ದರಾಮಯ್ಯ ಮತ್ತು ರಾಜಣ್ಣರ ನಡುವಿನಲ್ಲಿ ಯಾವುದು ಸರಿ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ.